ಹಾಯ್ ಹಲೋ ನಮಸ್ಕಾರ. ಇವತ್ತು ಪಾರ್ಟ್ 2 ವಿಡಿಯೋ ಮಾಡ್ತಿದ್ವಿ. ಎಲ್ಲ ಡೆಕೋರೇಷನ್ ಎಲ್ಲ ಮುಗಿದ್ಮೇಲೆ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಯಾವ ಥರ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡೋಣ. ಹೋಗಿ ಒಳಗಡೆ ಎಲ್ಲ ಈಗ ದೇವಸ್ಥಾನ ಎಂಟ್ರಿ ಆಗ್ತಾ ಇದ್ದೀವಿ. ಶಿವರಾತ್ರಿ ಹಬ್ಬ ಫುಲ್ ಜೋರು ಗ್ರ್ಯಾಂಡಾಗಿ ನಡೀತಾ ಇದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ನೋಡಿ ದೇವಸ್ಥಾನದ ಹತ್ರ ಮುಂದೆ ಬಂದಿದ್ದೀವಿ. ಈಗ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಇದು ಮಂಜು ಮತ್ತು ಅಮರ್ ಅವರು ಸೇರ್ಕೊಂಡು ಮಾಡಿರೋ ಡೆಕೋರೇಷನ್. ಈ ಬೇರೇಶ್ವರ ಸ್ವಾಮಿ ಅಂತ ಫುಲ್ ಗ್ರ್ಯಾಂಡಾಗಿ ಕಾಣ್ತಾ ಇದೆ. ನಮ್ಮೂರಲ್ಲಿ ಒಂದು ಪದ್ಧತಿ ಇದೆ, ಅದೇನೆಂದರೆ ಅಡುಗೆಗೆ ಬೇಕಾದ ದಿನಸಿ ಐಟಮ್ಗಳು ಮತ್ತು ತರಕಾರಿಗಳು ಎಲ್ಲನೂ ಊರಿನ ಜನಗಳೇ ಅವರ ಸ್ವಯಂ ದುಡ್ಡಿಂದ ತಂದು ದೇವಸ್ಥಾನಕ್ಕೆ ಕೊಡ್ತಾರೆ. ಮತ್ತು ಅದೇ ತರಕಾರಿ ಮತ್ತು ದಿನಸಿ ಐಟಮ್ಗಳಿಂದ ಶಿವರಾತ್ರಿ ಹಬ್ಬಕ್ಕೆ ಬರೋ ಎಲ್ಲ ಭಕ್ತಾದಿಗಳು ಅಡುಗೆ ಮಾಡಿ ನಮ್ಮೂರವರೇ ಎಲ್ಲರೂ ಬಡಿಸ್ತಾರೆ. ಈಗ ನೋಡ್ಬೋದು ಇಲ್ಲಿ ಎಲ್ಲ ಭಕ್ತಾದಿಗಳು ತರಕಾರಿಯನ್ನು ಹಚ್ಚಿ ರೆಡಿ ಮಾಡ್ತಾ ಇದ್ದಾರೆ ಅಡುಗೆಗೆ. ಮತ್ತು ನೈಟೆಲ್ಲ ಅಡುಗೆ ನಡೆಯುತ್ತೆ ಇವತ್ತು. ಎಲ್ಲರೂ ಬಡಿಸ್ತಾ ಇದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ ತರಕಾರಿಗಳೆಲ್ಲ. ಯೂಟ್ಯೂಬ್ ಹಂಗೆ ಮುಂದೆ ಬಂದರೆ ಫುಲ್ ಎಲ್ಲ ಹುಡುಗರೆಲ್ಲ ನಿಂತ್ಕೊಂಡು ಮಾತಾಡ್ತಿದ್ರು ಮತ್ತು ವಿಡಿಯೋ ಎಲ್ಲ ಮಾಡ್ಕೊತಿದ್ರು. ನಮ್ಮೂರು ದೇವಸ್ಥಾನದಲ್ಲಿ ಯಾವಾಗಲೂ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ ಶಿವರಾತ್ರಿನ. ಜನಗಳು ನೈಟೆಲ್ಲ ಜಾಗರಣೆ ಇದ್ದು ಬೆಳಗ್ಗೆ 5 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಆವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ. ಮತ್ತು ನೀವಿಲ್ಲಿ ನೋಡ್ಬೋದು ಫುಲ್ಲು ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ. ಹೂಗಳಿಂದ, ಹಣ್ಣುಗಳಿಂದ, ಸೊಪ್ಪು ಎಲ್ಲ ಗ್ರ್ಯಾಂಡ್ ಡೆಕೋರೇಷನ್ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಮತ್ತು ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ, ಅದು ಕರ್ಟನ್ ಹಾಕಿದ್ದಾರೆ. ಒಳಗಡೆ ಇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ. ಅದೆಲ್ಲ ಮುಗಿದ್ಮೇಲೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಓಪನ್ ಆಗಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇಲ್ಲಿ ನೀವೇ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ. ತರಕಾರಿಗಳಿಂದ, ಹಣ್ಣುಗಳಿಂದ, ಹೂಗಳಿಂದ. ಮತ್ತು ದೇವಸ್ಥಾನ ಮಧ್ಯದ ಟಾಪಲ್ಲಿ ಮಾಡಿರೋ ಈ ಗ್ರ್ಯಾಂಡ್ ಅರೇಂಜ್ಮೆಂಟ್ ಅಂತೂ ಫುಲ್ಲು ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿದೆ. ಈಗ ನೋಡ್ಬೋದು ನೀವು ಎಷ್ಟು ಥರ ಹಣ್ಣುಗಳಿಂದ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಅದು ಫುಲ್ಲು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಎಲ್ಲರೂ ಜಾಗರಣೆ ಮಾಡ್ತಾರೆ, ನೈಟೆಲ್ಲ ಎಚ್ಚರ ಇರ್ತಾರೆ ಅಂತ ಅಂದ್ಕೊಂಡಿದ್ರೆ ಎಲ್ಲರೂ ಬಂದು ಇಲ್ಲಿ ಮಲ್ಕೊಬಿಟ್ಟಿದ್ದಾರೆ. ಬಂದೆ
ಅಲ್ಲಿ ರೋಜ್ ಎಲ್ಲ ಕೀಳ್ತಾ ಬಿದ್ದವ್ರೆ. ಇವನೇ ಗುಂಡ ಊಟ ಉಂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.